ವೆಲ್ಕಮ್ ಬ್ಯಾಕ್ ಟು ಸ್ಟ್ಯಾಟಿಸ್ಟಿಕ್ಸ್ ಬೈ ಸವಿತಾ. ಈಗ ಥರ್ಡ್ ಎಕ್ಸಾಮ್ಗೆ ಎಲ್ಲರೂ ಪ್ರಿಪೇರ್ ಆಗ್ತಿದ್ದೀರಾ ನೀವು. ಆ ಥರ್ಡ್ ಎಕ್ಸಾಮಲ್ಲಿ ನಾನಿಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ವಿಡಿಯೋಸನ್ನು. ಕಮೆಂಟು ಕೂಡ ಮಾಡಿದ್ರಿ ಎಕ್ಸಾಮ್ಗೆ ಯಾವ್ಯಾವ್ದು ಇಂಪಾರ್ಟೆಂಟು 5 ಮಾರ್ಕ್ಸು 10 ಮಾರ್ಕ್ಸ್ ಅಂತ ಹೇಳಿಬಿಟ್ಟು. ಇಲ್ಲಿ 5 ಮಾರ್ಕ್ಸಿಂದ ಒಂದು ವಿಡಿಯೋನ, 10 ಮಾರ್ಕ್ಸಿಂದ ಒಂದು ವಿಡಿಯೋನ, POQ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಅದನ್ನು 3 ಪ್ರಿಪೇರ್ ಆಗಿಬಿಟ್ರೆ, ಈಗ ಒಂದು POQ ಕ್ವಶನ್ನು 2 ಕ್ವಶನ್ನ ಕಂಪ್ಲೀಟಾಗಿ ಪ್ರಿಪೇರ್ ಆಗಿಬಿಟ್ರೆ ಅಲ್ಲಿ ನಿಮಗೆ 10 ಮಾರ್ಕ್ಸ್ ಬಂದುಬಿಡುತ್ತೆ. ಓಕೆ, ಇನ್ನು 5 ಮಾರ್ಕ್ಸು ಮತ್ತು 10 ಮಾರ್ಕ್ಸಲ್ಲೂ ಕೂಡ ಪ್ರಿಪೇರ್ ಆಗಿಬಿಟ್ರೆ ಆಲ್ಮೋಸ್ಟ್ ಮಾರ್ಕ್ಸ್ ಕವರ್ ಆಗುತ್ತೆ ನಿಮ್ಮದು. 1 ಮಾರ್ಕು 2 ಮಾರ್ಕ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಯಾಕಂದರೆ 1 ಮಾರ್ಕ್ 2 ಮಾರ್ಕ್ಸಿಗೆ ಕಂಪ್ಲೀಟಾಗಿ ನೀವು ಚಾಪ್ಟರ್ನ ಓದ್ಕೊಳ್ಬೇಕು. ಹೌದಾ? ಇವಾಗ ನಿಮಗೆ ಟೈಮ್ ಇಲ್ಲ, 11th ಏನೋ ಎಕ್ಸಾಮ್ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಎಕ್ಸಾಮ್. ಹೌದಾ? ಈಗ ಆ ಟೈಮ್ನಲ್ಲೇ ನೀವು ಪ್ರಿಪೇರ್ ಆಗಬೇಕಂದ್ರೆ ನೀವು ಫಸ್ಟು ನಾನು POQ ಕ್ವಶನನ್ನು ಕಂಪ್ಲೀಟಾಗಿ ನಿಮಗೆ ಬಿಡಿಸ್ಬಿಡ್ತೀನಿ. ಇಲ್ಲಿ POQ ಕ್ವಶನ್ನ ಫಸ್ಟು 10 ಮಾರ್ಕ್ಸ್ನ ಸ್ಕೋರ್ ಮಾಡೋದನ್ನು ನೀವು ನೋಡ್ಕೊಂಡ್ಬಿಡಿ. ಫಸ್ಟು ಯಾವುದು ಬರುತ್ತೆ ನಿಮಗೆ ಅಂತಂದರೆ, ಫಸ್ಟ್ ಒನ್ನು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಬರುತ್ತೆ. ಓಕೆ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನು ಫಸ್ಟ್ ಕ್ವಶನ್ನೇ ಅದೇ ಇರುತ್ತೆ ನಿಮಗೆ. ಯಾವುದೇ ಕ್ವಶನ್ ಪೇಪರ್ ನೀವು ನೋಡಿದರೂ ಕೂಡ ಅಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಬರುತ್ತೆ. ಓಕೆ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಹೆಂಗೆ ಮಾಡೋದಪ್ಪ? ಈಗ ಏನು ಕೊಟ್ಟಿರ್ತಾರೆ ಅವರು, ಹೆಂಗೆ ತೊಗೊಳ್ಳೋದು, ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ನಾನೀಗ ನನ್ನ ಪ್ರಕಾರ ನೀವು ಹೋಗ್ಬಿಟ್ರಿ ಅಂತಂದರೆ ಅದೇ ರೀತಿ ನೀವು ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಈಗ ಇದೊಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಸಮ್, 40th ಸಮ್ ನೋಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಇದೆಯಲ್ಲ ಎಲ್ಲರ ಕಡೆನೂ, ಟೆಕ್ಸ್ಟ್ ಬುಕ್ಕು ನೋಡ್ಕೊಳ್ಳಿ. ಇಲ್ಲ ಅಂದರೆ ನಾನು ಈ ಸಮ್ ತೋರಿಸ್ತಾ ಇದ್ದೀನಿ ನೋಡಿ. ಇಫ್ ಎಕ್ಸ್ ಈಸ್ ಅ ನಾರ್ಮಲ್ ವೇರಿಯೇಟ್ ವಿತ್ ಅ ಮೀನ್ 64 ಆ್ಯಂಡ್ ವೇರಿಯನ್ಸ್ ಈಸ್ 144, ಫೈಂಡ್ ದ ಪ್ರೊಬಾಬಿಲಿಟಿ ದ್ಯಾಟ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 67 ಆ್ಯಂಡ್ 60 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಎಕ್ಸ್ ಲೆಸ್ ದೆನ್ 66 ಆ್ಯಂಡ್ ಎಕ್ಸ್ ಈಸ್ ಲೆಸ್ ದ್ಯಾನ್ 62. ಹೌದಾ? ಯೂಸಲಿ ನಿಮಗೇನು ಕೊಡ್ತಾರೆ ಎಕ್ಸಾಮ್ಗೆ ಅಂತಂದರೆ, ಮೀನ್ ಕೊಡ್ತಾರಲ್ಲಿ, ಮ್ಯೂ ಈಸ್ ಈಕ್ವಲ್ಸ್ ಟು 64. ಮತ್ತು ಇಲ್ಲಿ ವೇರಿಯನ್ಸ್ ಕೊಟ್ಟಿದ್ದಾರೆ, ಇಲ್ಲಿ 144 ಅಂತ. ಸಿಗ್ಮಾ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 144 ವೇರಿಯನ್ಸ್ ಅಂದಿದ್ದಾರೆ ಅವರು. ಅದಕ್ಕೆ ನೀವು ಯೂಸಲಿ ಎಕ್ಸಾಮಿಗೆ ಕೊಡೋದನ್ನ ಸಿಗ್ಮಾನೇ, ಸ್ಟ್ಯಾಂಡರ್ಡ್ ಡೆವಿಯೇಷನ್ ಕೊಟ್ಬಿಡ್ತಾರೆ ನಿಮಗೆ. 144 ಸಿಗ್ಮಾ ಸ್ಕ್ವೇರ್ ಕೊಡಲ್ಲ ಎಕ್ಸಾಮ್ಗೆ, ಯಾವಾಗಲೂ ಮ್ಯೂ ಮತ್ತು ಸ್ಟ್ಯಾಂಡರ್ಡ್ ಡೆವಿಯೇಷನ್. ಈಗ ಬೇರೆ ಎಕ್ಸಾಂಪಲ್ಸ್ ನೀವು ನೋಡಿದಾಗ ಇದೊಂದು ಎಕ್ಸಾಂಪಲ್ ಆಗಿದೆ, ಬಟ್ ಇಲ್ಲಿ ನೋಡಿ ಮೀನ್ 80 ಆ್ಯಂಡ್ ಸ್ಟ್ಯಾಂಡರ್ಡ್ ಡೆವಿಯೇಷನ್ 5 ಅಂತಿದೆ ಅಲ್ಲ, ಇಲ್ಲಿ ಮೀನು ಮತ್ತು ಸ್ಟ್ಯಾಂಡರ್ಡ್ ಡೆವಿಯೇಷನ್ನ ಇಲ್ಲಿ ಕೊಟ್ಬಿಡ್ತಾರೆ ನಿಮಗೆ. ಈಗ ಇದ್ರ ಪ್ರಕಾರ ನಾವು ತಗೊಂಡಾಗ ಮ್ಯೂ ಮತ್ತು ಸ್ಟ್ಯಾಂಡರ್ಡ್ ಡೆವಿಯೇಷನ್ ಇವಾಗ ಕೊಟ್ಟಿದ್ದಾರೆ. ಈಗ ನೋಡಿ ಇದನ್ನು ಹೆಂಗೆ ಮಾಡೋದು ಅಂತಂದರೆ, ಫಸ್ಟು ಜೆಡ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಮ್ಯೂ ಬೈ ಸಿಗ್ಮಾ ಅಂತ ತಗೊಳ್ರಿ. x minus mu by sigma. What is x? X minus mu is 64 divided by 12. You have to write it. ಹೌದಾ? ಇದನ್ನು ಬರ್ಕೊಂಡು ಬಿಡ್ತೀರಿ ನೀವು. ಓಕೆ, ಕನ್ನಡದಲ್ಲಿನೂ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ x ಮೈನಸ್ 64 ಡಿವೈಡ್ ಬೈ 12 ಅಂತ ಬರ್ಕೊಂಡು ಬಿಡ್ತೀರಿ. ಆಮೇಲೆ ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂದರೆ, ಫಸ್ಟ್ ಕ್ವಶನು ಪ್ರೊಬಾಬಿಲಿಟಿ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 67 ಅಂತಿದೆ. ಹೌದಾ? ಈಗ ಪ್ರೊಬಾಬಿಲಿಟಿ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಅಂದರೆ ಎಕ್ಸ್ ಏನೈತಿ ಇಲ್ಲಿ 67 ಅಂತ ನೀವು ತೊಗೊಳ್ಬೇಕು ಎಕ್ಸ್ ಇದ್ದಲ್ಲಿ ಇಲ್ಲಿ. ಓಕೆ, 67 ಮೈನಸ್ 64 ಡಿವೈಡ್ ಬೈ 12 ಅಂತ ತೊಗೊಳ್ತೀರಲ್ಲೇ. ಅಂದರೆ ಜೆಡ್ ಇಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ತೋರಿಸ್ತೀನಿ ಹೆಂಗೆ ಮಾಡೋದಂತ, ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಅದು ನಿಮಗೆ ಹೆಂಗೆ ಬಂತು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಈಗ ಪ್ರೊಬಾಬಿಲಿಟಿ ಆಫ್ ಜೆಡ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 67 ಮೈನಸ್ 64 ಡಿವೈಡ್ ಬೈ 12 ಅಂತ ತೊಗೊಳ್ತೀವಿ. ಓಕೆ, ಈಗ ಪ್ರೊಬಾಬಿಲಿಟಿ ಆಫ್ ಜೆಡ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 67 ಮೈನಸ್ 64 ಎಷ್ಟಪ್ಪ? 3 ಡಿವೈಡ್ ಬೈ 12. 3 ಡಿವೈಡ್ ಬೈ 12 ಮಾಡಿದಾಗ ಇಲ್ಲಿ ಎಷ್ಟು ಬಂತು? 0.25 ಬಂತು. ಹೌದಾ? ಇದು ಮೈನಸ್ ಮಾಡಿದಾಗ ಇದು 0.25 ಬಂತು. ಈಗ ಇಲ್ಲಿ ಏನು ಮಾಡ್ತೀವಿ, ಒಂದು ನಾರ್ಮಲ್ ಕರ್ವ್ ತೊಗೊಳ್ತೀವಿ, ಡ್ರಾ ಮಾಡ್ಕೊಳ್ತೀವಿ. ಓಕೆ, ದಾಟ್ಸ್ ಈಸ್ 0. ಇಲ್ಲಿ ಮೈನಸ್ ಇನ್ಫಿನಿಟಿ ಇರುತ್ತೆ, ಇಲ್ಲಿ ಪ್ಲಸ್ ಇನ್ಫಿನಿಟಿ ಇರುತ್ತೆ.
ಈಗ 0.25 ಏನಿದು ಪಾಸಿಟಿವಾ ನೆಗೆಟಿವಾ? ಪಾಸಿಟಿವ್ ಇದು, ಹೌದಾ? ಇಲ್ಲಿ ಪಾಸಿಟಿವ್ ಕಡೆ ಇದು ಪಾಸಿಟಿವ್, ಈ ಸೈಡು ನೆಗೆಟಿವ್ ಇರುತ್ತೆ. 0.25 ಅಂತ ಬರಿತೀರಾ ಇಲ್ಲಿ. ಓಕೆ, ಇದು ಏನಿದೆ ಗ್ರೇಟರ್ ದ್ಯಾನ್ ಸೈಡ್ ಇದು. ಓಕೆ, ಇದು ಹಿಂಗಿದ್ರೆ ಇದು ಲೆಸ್ ದ್ಯಾನ್ ಸೈಡು. ಈ ರೀತಿ ಸಿಂಬಾಲ್ ಇದ್ದರೆ ಇದು ಲೆಸ್ ದ್ಯಾನು, ಹಿಂಗಿದ್ರೆ ಇದು ಮೋರ್ ದ್ಯಾನ್ ಸೈಡು. ನೆನ್ಪಿಟ್ಕೊಳ್ಳಿ, ಲೆಸ್ ಅಂತ ತೋರಿಸ್ಬಿಟ್ಟಿನಿ ನಾ. ಎಲ್ ಶೇಪ್ ಬರುತ್ತಲ್ಲ ಅದು ಲೆಸ್ ದ್ಯಾನು. ಓಕೆ, ಈಗ ಇದು ಮೋರ್ ದ್ಯಾನ್ ಸೈಡ್ ಇದೆ. ಮೋರ್ ದ್ಯಾನ್ ಸೈಡ್ ಅಂದಾಗ 0.25 ಆ್ಯಂಡ್ ಅಬೋವ್, ದೆನ್ ಯು ಹ್ಯಾವ್ ಟು ಟೇಕ್ ದಿಸ್ ಒನ್. ಓಕೆ, ಅಬೋವ್ ಸೈಡ್. ದೆನ್ 0.25 ಟು ಇನ್ಫಿನಿಟಿ ಯು ಹ್ಯಾವ್ ಟು ಸಿ. ಈಗ 0.25ದಿಂದ 25 ಟು ಇನ್ಫಿನಿಟಿ ಯು ಹ್ಯಾವ್ ಟು ಏರಿಯಾ ಫ್ರಾಮ್ 0.25 ಟು ಇನ್ಫಿನಿಟಿ. ದೆನ್ ಯು ಹ್ಯಾವ್ ಟು ಸಿ ದ ಟೇಬಲ್. ಅಲ್ಲಿ ಒಂದು ನಿಮಗೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕೊಡ್ತಾರೆ, ಸ್ಟ್ಯಾಟಿಸ್ಟಿಕಲ್ ಟೇಬಲ್ನ ಎಕ್ಸಾಮಲ್ಲಿ. ಆ ಟೇಬಲ್ನ ನೀವು ನೋಡಿಬಿಟ್ರಿ ಅಂತಂದರೆ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ. ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ಲಾಗರಿಥಮ್ಸ್ ಇದೆ, ಲಾಗರಿಥಮ್ಸ್, ಆ್ಯಂಟಿ ಲಾಗರಿಥಮ್ಸ್, ನೆಕ್ಸ್ಟು ಬೈನಾಮಿಯಲು, ಇಲ್ಲಿ ನಾರ್ಮಲ್ ಅಂತ. ಈ ರೀತಿ ಜಡ್ ಟು ಇನ್ಫಿನಿಟಿ ಅಂತ ಇರುತ್ತೆ ನೋಡಿ, ಇಲ್ಲಿ ಜಡ್ ಟು ಇನ್ಫಿನಿಟಿ ಅಂತ. ಬಟ್ ಫಸ್ಟ್ ಒಂದು ನೆಗೆಟಿವ್ ವ್ಯಾಲ್ಯೂಸ್ ಇರುತ್ತೆ, ಇಲ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಇದೆ. 0.2 ಎಲ್ಲಿದೆ? ಇಲ್ಲಿದೆ, ಹೌದಾ? ಇಲ್ಲಿ ಒಂದು ನಾನು ಪೆನ್ ತೊಗೊಂಡ್ಬಿಡ್ತೀನಿ. 0.2 ಇದೆ ಇಲ್ಲಿ. 0.25, then what is the value? 0.4013. 0.4013. ಓಕೆ, ಇಷ್ಟು ನೋಡಿ, ಸಿಂಪಲ್ ಆಗಿದೆ. ಈಗ 0.25 ಬಂದ ತಕ್ಷಣ ನೀವು 0.25 ಟು ಇನ್ಫಿನಿಟಿ ತೊಗೊಳ್ತೀರಿ, ಯಾಕಂದರೆ ಮೋರ್ ದ್ಯಾನ್ ಇದೆ. ಆ ವ್ಯಾಲ್ಯೂ, ಎನಿ ವ್ಯಾಲ್ಯೂ ಇನ್ಫಿನಿಟಿಗೆ ನಿಮಗಲ್ಲಿ ಟೇಬಲ್ ವ್ಯಾಲ್ಯೂ ಕೊಟ್ಬಿಟ್ಟಾರಲ್ಲಿ. ಓಕೆ, ಸ್ಟ್ಯಾಟಿಸ್ಟಿಕಲ್ ಟೇಬಲ್ನು ಕೂಡ ಅಲ್ಲಿ ನಿಮಗೆ ಎಕ್ಸಾಮಲ್ಲಿ ಸಪ್ಲೈ ಮಾಡ್ತದೆ. ಅಲ್ಲಿ ಅದನ್ನು ನೀವು ನೋಡಿಬಿಟ್ಟು ಇದನ್ನು ವ್ಯಾಲ್ಯೂಸನ್ನು ಅಲ್ಲಿ ಬರೆದ್ಬಿಡ್ತೀರಿ. ಓಕೆ, ನೆಕ್ಸ್ಟ್ ಈಗ ಮತ್ತೆ ನೆಕ್ಸ್ಟ್ ಹೋಗೋಣಂತೆ. ನೆಕ್ಸ್ಟ್ ಇವಾಗ ಸೆಕೆಂಡ್ ಒನ್ ನೋಡಿ, ಇಲ್ಲಿ ಬಿಟ್ವೀನ್ ಇದೆ, ಹೌದಾ? ಸೆಕೆಂಡ್ ಬಿಟ್ವೀನ್ ಹೆಂಗಿದೆ ಅಂದರೆ 60 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಎಕ್ಸ್ ಲೆಸ್ ದ್ಯಾನ್ 66, ಹೌದಾ? ಈಗ ಇದನ್ನು ಪ್ರೊಬಾಬಿಲಿಟಿ ಆಫ್ ಎಕ್ಸನ್ನು ನಾವೇನು ತೊಗೊಂಡಿವಲ್ಲಿ ಜಡ್ ಅಂತ, ಯಾಕಂದರೆ ಏರಿಯಾ ತೊಗೊಂಡ್ಬಿಡ್ತೀವಿ. ಎಕ್ಸ್ ಮೈನಸ್ ಮ್ಯೂ ಬೈ ಸಿಗ್ಮಾ ಅಂದರೆ ಇಲ್ಲಿ ಏನು ಮಾಡ್ತೀವಿ? 60 ಮೈನಸ್ ಮ್ಯೂ ಅಂತಂದರೆ ಇಲ್ಲಿ 64 ಡಿವೈಡ್ ಬೈ 12 ಅಂದರೆ ಎಕ್ಸ್ ಇದ್ದಲ್ಲಿ ನೀವೇನು ಮಾಡ್ತೀರಾ? 60 ಹಾಕ್ತೀರಾ ಇಲ್ಲಿ. ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಜೆಡ್ ಲೆಸ್ ದ್ಯಾನ್ 66 ಮೈನಸ್ 64 ಡಿವೈಡ್ ಬೈ 12. ಓಕೆ, 60 ಮೈನಸ್ 64 ಎಷ್ಟಾಯಿತು? -4 ಡಿವೈಡ್ ಬೈ 12 ಆಯಿತಾ? ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಜೆಡ್ ಲೆಸ್ ದ್ಯಾನ್ 66 ಮೈನಸ್ 64 ಅಂದರೆ 2 ಡಿವೈಡ್ ಬೈ 12 ಆಯ್ತು ಇಲ್ಲಿ. ಓಕೆ, ಅದು ಎಷ್ಟು ಬಂತಪ್ಪ ಅಂತಂದರೆ ಪ್ರೊಬಾಬಿಲಿಟಿ ಆಫ್ -0.33 ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಜೆಡ್ ಲೆಸ್ ದ್ಯಾನ್ 0.17. ಓಕೆ, ಈಗೇನು ಮಾಡ್ತೀರಿ? ಒಂದು ನಾರ್ಮಲ್ ಕರ್ವ್ ತೊಗೊಂಡ್ಬಿಟ್ಟು ಇದು 0, ಇದು ನೆಗೆಟಿವು, ಇದು ಪಾಸಿಟಿವ್ ತೊಗೊಳ್ತೀವಿ ಇಲ್ಲಿ, ಹೌದಾ? ಈಗ -0.33 ಸಮ್ ಇಲ್ಲಿ ಅಜ್ಮಾಸಾಗಿ ಒಂದು -0.33 ತಗೊಳ್ರಿ. ಇಲ್ಲಿ 0.17 ಪಾಸಿಟಿವ್ ಕಡೆ 0.17. ದೆನ್ ಇದನ್ನು ಇನ್ ಬಿಟ್ವೀನ್ ಏನಿದೆ? ಜಡ್ ಇದೆ. ಜಡ್ ಎಲ್ಲಿದೆ? ಇನ್ ಬಿಟ್ವೀನ್ ಇದೆ ಅಲ್ಲ,
ಆ ಜಡ್ಡನ್ನು ನಡುವೆ ಹಾಕ್ಕೊಳ್ತೀರಾ ಇಲ್ಲಿ. ಈಗ ಏನಿಲ್ಲ, ನಾವು ಮಾಡಬೇಕಾಗಿರೋದೇನು, ಒಂದು ನೆಗೆಟಿವ್ ವ್ಯಾಲ್ಯೂವಿಂದ ಜಡ್ವರೆಗೂ ತೊಗೋತೀವಿ ಇಲ್ಲಿ, ಅಂದರೆ ಇನ್ಫಿನಿಟಿವರೆಗೂ. ಇದು ಮೈನಸ್ ಇನ್ಫಿನಿಟಿ. ಮೈನಸ್ 0.3 ಇನ್ ಥರ್ಡ್ ಕಾಲಮ್ ನೋಡಿ, ಎಲ್ಲರ ಕಡೆನೂ ಟೆಕ್ಸ್ಟ್ ಬುಕ್ ಇದೆ ಅಲ್ಲ. ಈಗ ನೆಗೆಟಿವ್ ನಾನು ಒಂದು ಸತಿ ತೋರಿಸಿದ್ನಲ್ಲ, ಇವಾಗ ನನಗೆ ಮತ್ತೆ ಸ್ಕ್ರೀನು ನೋಡಿಬಿಟ್ಟು ಮಾಡಲಿಕ್ಕೆ ಟೈಮ್ ಆಗುತ್ತೆ. ಈಗ ನಾನು ತೋರಿಸಿದ್ನಲ್ಲ, ಅಲ್ಲೇ ಹೋಗಿ ನೆಗೆಟಿವ್ ಇದ್ದಲ್ಲೇ, ಅಂದರೆ ಮೈನಸ್ ಏನಿದೆ ಅಲ್ಲ, ಮೈನಸ್ 0.3 ಇನ್ ಥರ್ಡ್ ಕಾಲಮ್ ನೋಡಿದಾಗ ನಿಮಗಲ್ಲಿ ಆನ್ಸರ್ ಸಿಗೋದು 0.6293. ಎಸ್, ಮೈನಸ್ ಪಾಸಿಟಿವ್. ಮತ್ತು ಪೇಜ್ ಹೊಳಿಸಿದಾಗ ಅಲ್ಲಿ ನಿಮಗೆ ಪಾಸಿಟಿವ್ದು ಒಂದು ಇದೆನಾ, ಅಲ್ಲಿ 0.1 ಇನ್ ಸೆವೆಂತ್ ಕಾಲಮ್ ನೋಡಿ, ಅಲ್ಲಿ ಏನು ಸಿಗುತ್ತೆ ನಿಮಗೆ, 0.4325 ಸಿಗುತ್ತೆ. ದೆನ್ ಇದನ್ನು ಮೈನಸ್ ಮಾಡಿದಾಗ 0.1968 ಈಸ್ ಅ ಆನ್ಸರ್. 1968 ಈಸ್ ಅ ಆನ್ಸರ್. ಓಕೆ, ಇದು ಸೆಕೆಂಡ್ ಒನ್. ಬಿಟ್ವೀನ್ ಇದ್ದಾಗ ಮೈನಸ್ ಮಾಡ್ಕೊಳ್ತೀರಿ, ಬಿಟ್ವೀನ್ ಇದ್ದಾಗ. ಈಗ ಎರಡು ಪಾಸಿಟಿವ್ ಬಂದಿತ್ತು ಅಂದ್ಕೊಳ್ಳೋಣ, ಪಾಸಿಟಿವ್ ಬಂದಾಗೂ ಕೂಡ ಅಲ್ಲಿ ಮೈನಸ್ ಮಾಡ್ತೀವಿ, ಯಾಕಂದರೆ ನಡುವಿದೆ ಅಲ್ಲ, ಅದರಲ್ಲಿ ಮೈನಸ್ ಅದನ್ನು ಮಾಡಿದಾಗ ವಿ ಆರ್ ಗೆಟಿಂಗ್ ದ ಮಿಡ್ಲ್ ಏರಿಯಾ. ಅಲ್ಲಿ ಮಿಡ್ಲ್ ಏರಿಯಾ ನಮಗೆ ಸಿಗುತ್ತೆ. ಈಗ ಥರ್ಡ್ ಒನ್ ನೋಡಿದಾಗ ಮೋರ್ ದ್ಯಾನ್ ಇದೆ, ಇದು ಲೆಸ್ ದ್ಯಾನ್ ಇದೆ. ಮೋರ್ ದ್ಯಾನ್ ಆಯಿತು, ಬಿಟ್ವೀನ್ ಆಯಿತು, ದೆನ್ ಎಕ್ಸ್ ಈಸ್ ಲೆಸ್ ದ್ಯಾನ್ 62. ಓಕೆ, then z is less than 62 minus 64 divided by 12. Okay, then you have to take it as z is less than 62 minus 2 divided by 12. Minus 2 divided by 12 ಅಂದಾಗಲ್ಲಿ z is less than minus 0.17. Okay, then you have to take again a normal curve. Center 0, this is negative and this is positive. Then here minus 0.17, but it is a less than ಇದ್ದಿದ್ದಕ್ಕಲ್ಲಿ ನಾವೇನು ಮಾಡ್ತೀವಿ, ಮೈನಸ್ ಮಾಡ್ತೀವಿ. 0.1 ಇನ್ ಸೆವೆಂತ್ ಕಾಲಮ್ 1 ಮೈನಸ್ ತೊಗೊಳ್ತೀವಿ. ದ ಹೋಲ್ ಏರಿಯಾ, ಅಂದರೆ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ, ದ ಹೋಲ್ ಏರಿಯಾ ಮೈನಸ್ 0.17 ವ್ಯಾಲ್ಯೂನ ತೊಗೊಳ್ತೀವಿ. ದಟ್ ಈಸ್ 0.5625. ಓಕೆ, 5625. then you are getting as answer 0.4325 is the answer. Okay, 0.4325 is the answer. ನೋಡಿ, ಇದು ಕಂಪ್ಲೀಟ್ ನಿಮ್ಗೊಂದು ಲೆಸ್ ದ್ಯಾನ್ ಇದೆ, ಒಂದು ಮೋರ್ ದ್ಯಾನ್ ಇದೆ, ಒಂದು ಇನ್ ಬಿಟ್ವೀನ್ ಇದೆ. ಈ ಮೂರಲ್ಲೇ ಎರಡು ನಿಮಗೆ ಬರುತ್ತೆ ಎಕ್ಸಾಮ್ಗೆ. ಒಂದು ಲೆಸ್ ದ್ಯಾನ್ ಬರ್ಬೋದು, ಒಂದು ಮೋರ್ ದ್ಯಾನ್ ಬರ್ಬೋದು, ಅಥವಾ ಒಂದು ಬಿಟ್ವೀನ್ ಬರ್ಬೋದು. ಅಂದರೆ ಅಥವಾ ಮೂರಲ್ಲಿ ಎರಡು ಮಾತು ಗ್ಯಾರಂಟಿ ಬರೋದುಂಟು ನಿಮಗೆ. ಇಲ್ಲಿ ನೋಡಿ, 41 ಕ್ವಶನ್ ನಂಬರ್ 41 ನೋಡಿ. ಮಾರ್ಕ್ಸ್ ಸ್ಕೋರ್ಡ್ ಬೈ ದ ಸ್ಟೂಡೆಂಟ್ಸ್ ಆಫ್ ಅ ಕ್ಲಾಸ್ follow a normal distribution with a mean 80 and standard deviation 5. Find the probability that students selected at a random from the class scored more than 90, between 70 and 85, less than 75. ಇಲ್ಲೂ ಕೂಡ ಅವ್ರು ಏನು ಮಾಡ್ಯಾರ, ನಿಮಗೆ 41 ಕ್ವಶನ್ ನಂಬರು ಮೀನ್ ಕೊಟ್ಟಾರ. ಮೀನ್ ಈಸ್ ಈಕ್ವಲ್ಸ್ ಟು 80 ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ಸ್ ಟು 5. ಹೌದಾ? Find the probability that students selected at a random from the class scored, first one is more than 90. more than 90 ಅಂತಂದರೆ ಇಲ್ಲಿ more than 90 ತಗೊಳ್ತೀರಿ. x is ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ನು ಬಿಟ್ವೀನ್ 70 is less than x less than 85 ಬರ್ಕೊಂಡ್ಬಿಡಿ. ಸೆಕೆಂಡ್ ಕ್ವಶನ್ನು. ಥರ್ಡ್ ಕ್ವಶನ್ನು less than 75, x is less than 75. ಇದು ಮೂರು ಕ್ವಶನ್. ಓಕೆ, ಫಸ್ಟು, ಸೆಕೆಂಡ್, ಥರ್ಡ್. ಓಕೆ, ಓಕೆ, ಇದು ಸೇಮ್ ಮಾಡೋದು ಎಲ್ಲ. ಈಗ ನಾನೇನು ತೋರಿಸಿದ್ನಲ್ಲ
ಅದೆಲ್ಲನೂ ಇದೇ ರೀತಿ ನಿಮಗೆ ಇಲ್ಲಿ ಮಾಡೋದಿದು. ಓಕೆ, ಈಗ ಅದು ಅರ್ಥ ಆಯ್ತು ಅಂದ್ಕೊಳ್ತೀನಿ ನಾನು. 5 ಮಾರ್ಕ್ಸು 2 ಕ್ವಶನ್ ನಿಮ್ಗೆ ಕೇಳ್ತಾರೆ. ಇಲ್ಲಿ ಮೀನ್ ಕೊಡ್ತಾರೆ, ಸ್ಟ್ಯಾಂಡರ್ಡ್ ಡೆವಿಯೇಷನ್ ಕೊಡ್ತಾರೆ. ಇದನ್ನು ಮಾಡ್ತೀರ ಅಂದ್ಕೊಳ್ತೀನಿ. ಇದನ್ನು ಇನ್ನೊಂದೆರಡು ಪ್ರಾಬ್ಲಮ್ನ ನೀವೇ ಪ್ರಾಕ್ಟೀಸ್ ಮಾಡಿ. ಇನ್ನೂ ಬಂದಿಲ್ಲ ಅಂದರೆ ನಂಗೆ ಕಮೆಂಟ್ ಮಾಡಿ, ಮತ್ತು ಇನ್ನೆರಡು ವಿಡಿಯೋಸನ್ನು ನಾನು ಬೇಕಿದ್ದರೆ ಅಪ್ಲೋಡ್ ಮಾಡ್ತೀನಂತೆ. ಈಗ ಆಲ್ಮೋಸ್ಟ್ 15 ಮಿನಿಟ್ಸ್ ಆಯ್ತಿದು. ಓಕೆ, ಇನ್ನೊಂದು ವಿಡಿಯೋದಲ್ಲಿ ನಾನು LPPನ ಅಪ್ಲೋಡ್ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಮತ್ತು ನಿಮ್ಗೆ ಯಾವ್ದು ಬೇಕಿದೆ ಅಂತ ಕಮೆಂಟ್ ಮಾಡಿ, ನಾನು ಅದನ್ನು ಅಪ್ಲೋಡ್ ಮಾಡ್ತೀನಂತೆ.